ಹಾಯ್ ನಮಸ್ತೆ, ಸೌಜುಗೌಡ ಲಾಕ್ಸಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಜುಗೌಡ. ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆಯೇ ವಿಡಿಯೋನ ಎಲ್ಲ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಜಾಸ್ತಿ ಜನ ನೋಡೋರೆಲ್ಲ, ನನ್ನ ವಿಡಿಯೋನ ನೋಡೋರೆಲ್ಲರೂ ಕೂಡ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ಒಂದು ಖುಷಿಯ ವಿಚಾರ. ಯಾಕೆಂತ ಹೇಳಿದರೆ, ನಾನೊಂದು ಮೂವಿ ನೋಡಬೇಕಂತ ತುಂಬ ಆಸೆಯಲ್ಲಿದ್ದೆ ಆಯಿತಾ. ಯಾವ ಮೂವಿ ಅಂತ ಹೇಳಿದರೆ ಕಳ್ಜಿಗ ಮೂವಿ ಇತ್ತೀಚೆಗೆ ರಿಲೀಸ್ ಆಯ್ತಲ್ಲ, ಆ ಮೂವಿ ನೋಡಬೇಕು ಅಂತ ತುಂಬ ಆಸೆಯಲ್ಲಿದ್ದೆ. ಟ್ರೈಲರ್ ಎಲ್ಲ ನೋಡ್ತಿದ್ದೆ. ಅದು ಆಸೆ ಯಾಕೆ ಬಂತಂತ ಹೇಳಿದರೆ, ತುಂಬ ನಾವು ಮೂವೀಸ್ ಎಲ್ಲ ನೋಡ್ತೀವಿ, ಜಾಸ್ತಿ ಆಲ್ಮೋಸ್ಟ್ ಎಲ್ಲ ನೋಡ್ತೀವಿ ನಾವು. ಆದರೆ ಈ ಮೂವಿ ಯಾಕೆ ನೋಡಬೇಕು ಅಂತ ಆಸೆ ಆಯ್ತು ಅಂತ ಹೇಳಿದರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಟ್ರೈಲರ್ ಬರುವುದಕ್ಕಿಂತ ಜಾಸ್ತಿಯಾಗಿ ಅದರ ಬಗ್ಗೆ ಕಿರಿಕಿರಿ ಏನೋ ಆಗ್ತಿತ್ತಲ್ವ, ಅದೇ ಜಾಸ್ತಿ ನಾನು ನೋಡ್ತಾ ಇದ್ದದ್ದು. ಅದು ನೋಡಿದ ನಂತರ ನಾನು ಟ್ರೈಲರ್ ಎಲ್ಲ ನೋಡಿದ್ದು. ಟ್ರೈಲರ್ ಎಲ್ಲ ನೋಡುವಾಗ ಚಂದ ಉಂಟಲ್ವಾ, ಇದೊಮ್ಮೆ ಹೇಗಿದೆ ಕತೆ ಅಂತ ಹೇಳಿ ಒಮ್ಮೆ ನೋಡುವ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಥರ ಎಲ್ಲ ಹೇಳ್ತಾ ಇದ್ದಾರಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ. ಈಗ ಬೇರೆಯವರು ಹೇಳೋದಕ್ಕಿಂತ ಸಹ ನಾವು ನೋಡಿ ಜಡ್ಜ್ ಮಾಡೋದು ಅದು ಒಳ್ಳೆಯದಲ್ವಾ. ಅದಕ್ಕೋಸ್ಕರ ನನಗೆ ಆಯಿತು, ನಾನು ಇಷ್ಟೆಲ್ಲ ಇದನ್ನೆಲ್ಲ ನೋಡುವಾಗ ಒಮ್ಮೆ ಮೂವಿ ನೋಡಬೇಕು ಅಂತ. ನನಗೆ ಮೂವಿ ನೋಡೋ ಹುಚ್ಚು ಜಾಸ್ತಿ ಆಯಿತಾ. ಹೊಸ ಹೊಸ ಯಾವ ಮೂವಿ ಬಂದರೂ ಸಹ ಜಾಸ್ತಿ ನಾವು ನೋಡ್ತೀವಿ. ಈಗ ಟ್ರೈಲರ್ ಎಲ್ಲ ಜಾಸ್ತಿ ನಾನು ಮೊಬೈಲಲ್ಲೆಲ್ಲ ನೋಡ್ತಾ ಇರ್ತೀನಿ. ಹಾಗೆ ಇದು ಕೂಡ ಕಳ್ಜಿಗ ಮೂವಿ ನೋಡಬೇಕಂತ ತುಂಬ ಆಸೆ ಆಗ್ತಿತ್ತು ನನಗೆ. ಸ್ವಲ್ಪ ಕಾಂತಾರದ ಟೈಪಲ್ಲೇ ಉಂಟು ಮಾತ್ರ, ನಾನು ಟ್ರೈಲರ್ ಎಲ್ಲ ನೋಡಿದ ಪ್ರಕಾರ. ಮತ್ತು ನಾನು ಕಾಂತಾರ ಮೂವಿ ಕೂಡ ನೋಡಿದ್ದೇನೆ, ಅದು ಕೂಡ ದೈವದ್ದು. ಮತ್ತು ಇದು ಸಹ ಒಂದು ಕೊರಗಜ್ಜನದಂತೆ, ಕೊರಗಜ್ಜನ ಒಂದು ಏನೋ ಪಾತ್ರ ಇದೆ ಅಂತೆ ಆ ಮೂವಿಯಲ್ಲಿ. ಅಂದರೆ ಸ್ವಲ್ಪ ಟ್ರೈಲರಲ್ಲಿ ಸ್ವಲ್ಪ ನೋಡಿದ್ದೇನೆ. ಮತ್ತು ಹೀಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾತಾಡೋದು ಕೇಳಿದ್ದೇನಲ್ಲ, ಹಾಗೆ ನನಗೆ ಗೊತ್ತು ಅಷ್ಟು ಉಂಟು ಅಂತ. ನನಗೆ ಇವತ್ತು ಬೇಡ, ಈಗ ಬೇರೆಯವರು ಹೇಳೋದನ್ನು ಕೇಳೋದಕ್ಕಿಂತ ನಾವೇ ನೋಡಿದರೆ ಅದರಲ್ಲಿ ನಮಗೆ ತಪ್ಪು ಸರಿ ನಮಗೆ ಗೊತ್ತಾಗ್ತದೆ ಅಲ್ವಾ. ಹಾಗೆ ಮತ್ತು ತುಂಬ ಜನ ಹೇಳ್ತಾರೆ ಅದರಲ್ಲಿ ದೈವದ್ದು ಇದು ಪಾತ್ರ, ಅದೊಂದು ಶೂಟಿಂಗ್ ಮಾಡಿದ್ದನ್ನು ತೆಗೀರಿ, ಡಿಲೀಟ್ ಮಾಡಿ ಅಂತೆಲ್ಲ ಹೇಳಿದ್ವಿ, ಅವರು ತೆಗಿಲಿಲ್ಲ. ಹಾಗೆ ಅದಕ್ಕೆ ನಾವು ತುಳುವಿನ ಜನರು ಯಾರು ಮೂವಿ ನೋಡಬಾರ್ದು ಹಾಗೆ ಹೀಗೆ ಅಂತೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಈಗ ಕಾಂತಾರವಂತಲ್ಲ, ಕಾಂತಾರ ಮೂವಿ ಎಲ್ಲರೂ ನೋಡಿದ್ದೇವೆ ಅಲ್ವಾ. ಅದೇ ರೀತಿ ಈ ಮೂವಿಯನ್ನು ಸಹ ನಾವು ನೋಡಬೇಕು. ನೋಡಿದ ಮೇಲೆ ನಮಗೆ ತಪ್ಪಾಗಿದ್ದರೆ ನಮಗೆ ಹೇಳ್ಬೋದಾ, ಇದು ತಪ್ಪು ಮಾಡಿದ್ದಾರೆ ಅವರು ಈ ಥರ ಅಂತ. ಮತ್ತು ಸುಮ್ಮನೆ ಈಗ ಒಬ್ಬರ ಅಂದರೆ ಎಲ್ಲರ ಎಫರ್ಟ್ ಇರ್ತದಲ್ಲ. ಈಗ ಮೂವಿ ಅಂತ ಹೇಳೋದು, ಮೂವಿಯಲ್ಲಿ ನಮಗೆ ಸ್ಕ್ರೀನಲ್ಲಿ ಒಮ್ಮೆ 3 ಗಂಟೆ ಹೋಗಿ ವೀಕ್ಷಕರಾಗಿ ಹೋಗಿ ನೋಡುವಾಗ ನಮಗೆ ಅವರ ಕಷ್ಟ ಅದೇನು ಗೊತ್ತಾಗೋದಿಲ್ಲ. ಪಾಪ ಮೂವಿಯೆಲ್ಲ ಇದು ಮಾಡುವವರು 1 ವರ್ಷ 2 ವರ್ಷ ಎಲ್ಲ ಕಷ್ಟಪಟ್ಟಿರ್ತಾರೆ ಮಾರೆ. ಯಾವಾಗ ಶೂಟಿಂಗ್ ಎಲ್ಲ ಅದರೊಳಗೆ ಡಬ್ ಮಾಡಿ ಅದು ಇದು ಅಂತ ತುಂಬ ಕೆಲಸ ಇರ್ತದೆ. ಅಷ್ಟೇ ಖರ್ಚು ಬೇರೆ, ಅವರ ಫ್ಯಾಮಿಲಿ ಅವರು ಇವರೆಲ್ಲರೂ ದೂರ ಇರ್ತಾರೆ, ಇವ್ರದ್ದು ವರ್ಕ್ ಅದು ಇದು ಅಂತೇಳಿ ತುಂಬ ಕಷ್ಟಪಟ್ಟಿರ್ತಾರಲ್ಲ. ಆವಾಗ ನಾವು ಅವರು ಅಷ್ಟು ಕಷ್ಟಪಟ್ಟದಕ್ಕೆ ನಾವೊಂದು 2.5 ಗಂಟೆ ಹೋಗಿ ನಾವು ಮೂವಿ ನೋಡೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ಇಲ್ಲ ಅಲ್ಲ. ಮತ್ತು ದೈವದ್ದು ಅಂತ ಹೇಳ್ತಾರೆ. ದೈವದ್ದು ಅಂತ ಹೇಳಿದರೆ ನಮ್ಮ ತುಳುನಾಡಿನಲ್ಲಿ, ನಾನು ಕೂಡ ಒಂದು ತುಳುನಾಡಿನವಳು. ಈ ತುಳುನಾಡಿನಲ್ಲಿ ಹೇಗೆ ಅಂತ ಹೇಳಿದರೆ ದೈವಾರಾಧನೆಗೆ ತುಂಬ ಬೆಲೆ ಕೊಡ್ತಾರೆ, ಪ್ರಾಮುಖ್ಯ ಜಾಸ್ತಿ. ಈ ಪತ್ತನಾಜೆ ಎಲ್ಲ ಬರುವ ಮುಂಚೆನೇನು ಈ ಜನವರಿಯಲ್ಲಿ ಸ್ಟಾರ್ಟ್ ಆಗ್ತದೆ. ಜನವರಿಯಿಂದ ಎಲ್ಲ ದಿಕ್ಕಲ್ಲಿ ಅದು ಇದು ಕೋಲ ಭೂತ ತಂಬಿಲ ಎಲ್ಲ ನಮ್ಮ ತುಳುನಾಡಿನಲ್ಲಿ ಇರ್ತದೆ. ದೈವಾರಾಧನೆ ಅಂತ ಹೇಳಿದರೆ ಒಂದು ದೈವದ ನರ್ತನ ನೋಡಲಿಕ್ಕೂ ಕೂಡ ಅಷ್ಟು ಖುಷಿ ಆಗ್ತದೆ. ಒಂದು ಏನೋ ಅದು ಮನಸ್ಸಿಗೆ ಒಂದು ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರು ಉಂಟಲ್ಲ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಕಳ್ಜಿಗ ಮೂವಿ ಇವತ್ತು ನಾನು ನೋಡಿ ರಿವ್ಯೂ ಹೇಳ್ತೀನಿ. ನನ್ನ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಕಳ್ಜಿಗ ಮೂವಿದು ರಿವ್ಯೂ 2 ದಿನದೊಳಗಡೆ ನಾನು ಕೊಡ್ತೀನಿ. ಇವತ್ತು ಸಂಜೆ 6 ಗಂಟೆಗೆ ಸರಿಯಾಗಿ ನಾವು ಕಳ್ಜಿಗ ಮೂವಿ ನೋಡ್ಲಿಕ್ಕೆ ಹೋಗ್ತಿದ್ವಿ. ಖಂಡಿತ ಅದು ಹೇಗಿದೆ, ಏನಾಗಿದೆ, ಏನು ವಿಷಯ ಅಂತೇಳಿ ಖಂಡಿತ ನಾನು ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಮಿಸ್ ಮಾಡದೆ
ಸೌಜು ಗೌಡ ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.